ನಾನಲ್ಲಿ ತೊಗೊಂಡಿರೋಂತಹ ಪದಾರ್ಥಗಳು ಯಾವ್ದ್ಯಾವುದು ಅಂತ ಅಂದರೆ ದಾಸವಾಳ ಹೂ ತೊಗೊಂಡಿದ್ದೀನಿ. ಇದು ಕೂಡ ನಮ್ಮ ಗಿಡದಲ್ಲೇ ಬೆಳೆದಿರೋ ಅಂಥದ್ದು. ಹಾಗೆ ಬೆಟ್ಟದ ನೆಲ್ಲಿಕಾಯಿ ಇದನ್ನು ತಂದಿರೋದು ಹೊರಗಡೆಯಿಂದ. ಹಾಗೆ ಇದ್ರ ಜೊತೆಗೆ ಮೆಂತ್ಯ ಕಾಳುಗಳು, ಹಾಗೆ ಅಗಸೆ ಬೀಜ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ ಎಲ್ರಿಗೂ. ಹಾಗೆ ಇದ್ರ ಜೊತೆಗೆ ಸೀಬೆ ಎಲೆ ಕೂಡ ತೊಗೊಂಡಿದ್ದೀನಿ. ಅದು ಚಿಗುರು ತೊಗೊಂಡಿದ್ದೀನಿ, ಚೆನ್ನಾಗಿದೆ. ನೆಕ್ಸ್ಟು ಇದಕ್ಕೆ ಹಾಗೆ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಅದು ಗಿಡ ನಮ್ಮ ಗಿಡದಲ್ಲೇ ಬೆಳೆದಿರೋ ಅಂಥದ್ದು. ಎಳೆ ಚಿಗುರನ್ನ ನೋಡಿಬಿಟ್ಟು ಸ್ವಲ್ಪ ತೊಗೊಂಡಿದ್ದೀನಿ. ಹಾಗೆ ತುಳಸಿ ಕೂಡ ತೊಗೊಂಡಿದ್ದೀನಿ. ಅದು ಕೂಡ ಸ್ವಲ್ಪ ನಾವು ಎಷ್ಟು ಎಣ್ಣೆ ಮಾಡ್ಕೋತೀವಿ ಅದನ್ನು ನೋಡಿಕೊಂಡು ಪದಾರ್ಥಗಳನ್ನ ಎಷ್ಟು ಕ್ವಾಂಟಿಟಿಯಲ್ಲಿ ತೊಗೋಬೇಕು ಅಂತ ನೋಡ್ಕೊಂಡು ತೊಗೊಂಡ್ರೆ ಆಯಿತು. ಹಾಗೆ ದಾಸವಾಳದ ಎಲೆಗಳು ಕೂಡ ತೊಗೊಂಡಿದ್ದೀನಿ. ಅದು ಕೂಡ ನಮ್ಮ ಗಿಡದ್ದೇನೆ. ಯಾಕಂದರೆ ನಮ್ಮ ಗಿಡದ್ದು ಯಾಕೆ ತೊಗೊಂಡಿದ್ದೀನಿ ಅಂತ ಅಂದರೆ, ಬೇರೆ ಕಡೆ ತೊಗೊಂಬಂದರೆ ಅದಕ್ಕೆ ಔಷಧಿಗಳು ಹೊಡೆದಿರ್ತಾರೆ, ಹುಳ ಆಗಬಾರ್ದು ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ನಮ್ಮ ಗಿಡದ್ದೇ ತೊಗೊಂಡಿದ್ದೀನಿ. ನಾವೇನು ಔಷಧಿ ಏನೂ ಹಾಕಿಲ್ಲ. ಹಾಗೆ ನಾನು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ಕೊಬ್ಬರಿ ಎಣ್ಣೆನೇ ತೊಗೋಬೇಕು ಅಂತೇನಿಲ್ಲ, ಕಾಯಿ ಎಣ್ಣೆನೂ ತೊಗೋಬೋದು. ನನಗೆ ಮುಂಚೆ ತುಂಬ ಉದ್ದ ಇತ್ತು ಕೂದಲು. ಉದ್ರಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಏರ್ ಕಟ್ ಮಾಡಿಸಿದ್ದೀನಿ. ಇವಾಗ ಉದ್ರದ್ದು ಕಡಿಮೆ ಆಗಿದೆ ನನಗೆ ಈ ಎಣ್ಣೆ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ. ಮುಂಚೆ ಬರೀ ಕೊಬ್ಬರಿ ಎಣ್ಣೆನ ಹಚ್ಕೋತಿದ್ದೆ. ಆಮೇಲೆ ಈ ಥರ ಮಾಡ್ಕೊಂಡು ಹಚ್ಕೊಂಡ್ರೆ ನೋಡೋಣ ಕಡಿಮೆ ಆಗುತ್ತಾ ಅಂತ ಹೇಳ್ಬಿಟ್ಟು ನಾನು ಟ್ರೈ ಮಾಡಿದೆ. ನಾನು ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಿ 3-4 ತಿಂಗಳಾದ್ರೂ ಹಂಗೆ ಉದುರುತ್ತಾ ಇತ್ತು ಕೂದಲು. ಆದರೆ ಇವಾಗ ಅಷ್ಟು ಉದುರೋದಿಲ್ಲ, ಕಡಿಮೆ ಆಗಿದೆ. ಸುಮ್ಮನೆ ಏನೇನೋ ಹೇಳೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋ ಮಾಡಿಲ್ಲ. ನಾನು ಮಾಡ್ಕೊಂಡಿರೋದನ್ನೇ ಹೇಳ್ತಾ ಇರೋದು. ನನಗೆ ಇವಾಗ ಉದುರೋದು ತುಂಬ ಅಂದರೆ ತುಂಬ ಕಡಿಮೆ ಆಗಿದೆ. ಸಖತ್ತು ಕೂದಲು ಉದುರುತ್ತಾ ಇತ್ತು. ಇವಾಗ ಅಷ್ಟೊಂದು ಉದುರಲ್ಲ. ತಲೆ ಬಾಚ್ಕೊಂಡಾಗ ಮತ್ತು ಕೂದಲು ಹಂಗೆ ಬಿಟ್ಟಾಗ ಆಗಲೂ ಕೂಡ ಉದುರೋದಿಲ್ಲ. ಇವಾಗ ಬಾಚಿದ್ರೂ ಉದುರೋಲ್ಲ. ಸ್ನಾನ ಮಾಡೋ ಟೈಮಲ್ಲಿ ಹಾಗೆ ಎಣ್ಣೆ ಹಚ್ಕೊಳ್ಳೋ ಟೈಮಲ್ಲಿ ಸ್ವಲ್ಪ 1-2-3 ಉದುರುತ್ತೆ ಕೂದಲು ಅಷ್ಟೇ. ಅದು ಬಿಟ್ಟರೆ ನನಗಿವಾಗ ಉದುರೋದು ತುಂಬ ಅಂದರೆ ತುಂಬ ಕಡಿಮೆ ಆಗಿದೆ. ಅದನ್ನು ನೋಡಿಕೊಂಡೇ ನಾನು ವಿಡಿಯೋ ಮಾಡಿದ್ದು. ಯಾಕಂದರೆ ನನಗೆ ಗೊತ್ತಿರೋದು ಬೇರೆಯವ್ರಿಗೂ ಉಪಯೋಗ ಆಗುತ್ತೆ ಅಂತ ಅಂದರೆ ಹೇಳೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ. ನಾನು ಬಳಸಿರೋದನ್ನೇ ಹೇಳ್ತಾ ಇರೋದು. ಸುಮ್ಮನೆ ಏನು ಹೇಳೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಮಾಡಿಲ್ಲ. ನನಗೆ ಉಪಯೋಗ ಆಗಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಕಡಿಮೆ ಆಗಿದೆ. ಹಾಗೆ ಇದ್ರ ಜೊತೆಗೆ ಉದುರೋದು ಕಡಿಮೆ ಆಗೋದ್ರ ಜೊತೆಗೆ ಸ್ಟ್ರಾಂಗ್ ಬುಡದಿಂದ ಕೂದಲು ಕೂಡ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಹಾಗೆ ಸ್ಮೂತ್ ಕೂಡ ಆಗುತ್ತೆ, ಚೆನ್ನಾಗಿರುತ್ತೆ. ನಮಗೆ ಫೀಲ್ ಗೊತ್ತಾಗುತ್ತೆ ನಾವು ಬಳಸೋಕ್ಕೆ ಸ್ಟಾರ್ಟ್ ಮಾಡಿದ್ರೆ. ನಾವು 1-2 ದಿನ ಉಪಯೋಗಿಸ್ಬಿಟ್ಟು ನನಗೆ ಯೂಸ್ ಆಗಲಿಲ್ಲ ಅಂತ ಬಿಟ್ಟರೆ ಅದು ವರ್ಕ್ ಆಗೋಲ್ಲ. ಯಾಕಂದರೆ ನಾವು ಹಾಕಿರೋದು ಎಲ್ಲ ನ್ಯಾಚುರಲ್ ಆಗಿರೋವಂಥ ಪದಾರ್ಥಗಳನ್ನೇ ಹಾಕಿರೋದು. ಹಾಗಾಗಿ ಉಪಯೋಗಿಸ್ತಾ ಇದ್ರೇ ಅದ್ರ ಬೆಲೆ ಏನು ಅನ್ನೋದು ನಮಗೆ ಗೊತ್ತಾಗುತ್ತೆ. ಅದಕ್ಕೆ ಬಳಸ್ತಾ ಇರಬೇಕು. ನಿಮಗೆ ಗೊತ್ತಾಗುತ್ತೆ ಇದನ್ನು ಸ್ಟಾರ್ಟ್ ಮಾಡಿದ್ರೆ ಹೆಂಗಾಗುತ್ತೆ ಅಂತ ಹೇಳ್ಬಿಟ್ಟು. ಇದ್ರ ಜೊತೆಗೆ ನಾವೇನು ಮಾಡಬೇಕು ಅಂತಂದರೆ ತಿನ್ನೋ ಪದಾರ್ಥದಲ್ಲೂ ಕೂಡ ನಾವು ಬದಲಾಯಿಸ್ಕೋಬೇಕಾಗುತ್ತೆ. ದಿನನಿತ್ಯ ಒಂದು ಈರುಳ್ಳಿ ತಿನ್ನಬೇಕು. ಹಾಗೆ ಸ್ವಲ್ಪ ನೆನೆಸಿಟ್ಟಿರೋಂಥ ಮೆಂತ್ಯ ಕಾಳುಗಳು. ಹಾಗೆ ಅದ್ರ ಜೊತೆಗೇ ಇನ್ನೊಂದೇನೆಂದರೆ ಕರ್ಬೇವಿನ ಸೊಪ್ಪು, ಅದನ್ನು ಕೂಡ ಹಸಿಯಾಗಿ ತಿನ್ನಬೇಕಾಗುತ್ತೆ. ಊಟದ ಜೊತೆಗೆ ಒಂದೊಂದು ಈರುಳ್ಳಿ ತಿಂದರೆ ಸಾಕು, ದಿನನಿತ್ಯ ಹಸಿದು. ಅದು ಕೂದಲಿಗೂ ಸಾಕಷ್ಟು ಪ್ರಯೋಜನ ಇದೆ ಅದರಲ್ಲಿ. ಹಾಗೆ ಮೆಂತ್ಯ ಕಾಳುಗಳು ಅಷ್ಟೇ ನಮ್ಮ ಸ್ಕಿನ್ನಿಗೆ ಎಷ್ಟು ಉಪಯೋಗ ಇದೆ ಅಂದರೆ ಅದರಲ್ಲಿ, ಅದ್ರ ಜೊತೆಗೆ ಕೂದಲಿಗೂ ಕೂಡ ಅಷ್ಟೇ ಉಪಯೋಗ ಇದೆ. ಮೆಂತ್ಯ ಕಾಳುಗಳನ್ನ ಸ್ವಲ್ಪ ತಿಂದರೆ ಸಾಕು. ಅದ್ರ ಜೊತೆಗೆ ಕರಿಬೇವು ಸೊಪ್ಪು ಕೂಡ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ತಿನ್ನೋಕ್ಕಾಗಲ್ಲ, ಆದರೆ ತಿಂದರೆ ಒಳ್ಳೆಯದು. ನಾನು ಕೂಡ ಅಷ್ಟೇ ಪ್ರತಿನಿತ್ಯ ಸ್ವಲ್ಪ ಮೆಂತ್ಯ ಕಾಳುಗಳು ನೆನೆಸಿಟ್ಟಿರೋ ಅಂಥದ್ದು. ಹಾಗೆ ಅದ್ರ ಜೊತೆಗೆ ಊಟದ ಜೊತೆಗೆ ಒಂದೊಂದು ಈರುಳ್ಳಿ, ಹಾಗೆ ಕರಿಬೇವು ಸೊಪ್ಪು ಕೂಡ. ಕರಿಬೇವಿನ ಸೊಪ್ಪನ್ನ ನನಗೆ ಹಂಗೆ ತಿನ್ನೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ದಿನನಿತ್ಯ ತರಕಾರಿ ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ. ಅದ್ರ ಜೊತೆಗೆ ಹಾಕ್ಕೊಂಡು ಅದನ್ನು ಕೂಡ ಜ್ಯೂಸ್ ಮಾಡ್ಕೊತೀನಿ, ಚೆನ್ನಾಗಿರುತ್ತೆ. ನೀವು ಕೂಡ ನಾನು ಹೇಳಿದ ಟಿಪ್ಸನ್ನು ಪ್ರತಿಯೊಂದು ನಾನು ಇದರಲ್ಲಿ ಏನೇನು ಹೇಳಿದ್ದೀನಿ ಎಲ್ಲ ಫಾಲೋ ಮಾಡಿದ್ರೆ ನಿಮಗೂ ಕೂಡ ನಿಜವಾಗ್ಲೂ ಉಪಯೋಗ ಇದೆ. ಟ್ರೈ ಮಾಡಿಬಿಟ್ಟು ನಿಮ್ಗೆ ಉಪಯೋಗ ಆದರೆ ನನಗೆ ತಿಳಿಸಿ, ನನಗೆ ಅದೇ ಖುಷಿ. ನಾನು ಯಾವಾಗಲೂ ಅಷ್ಟೇ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತೀನಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಶುಭ ದಿನ.